ನಟ ಡಾಲಿ ಧನಂಜಯ್ ಹಾಗೂ ಧನ್ಯತಾ ಅವರ ಮದುವೆ ಅದ್ದೂರಿಯಾಗಿ ಮೈಸೂರಿನಲ್ಲಿ ನಡೀತಾ ಇದೆ. ನಮ್ಮ ಜೊತೆಗೆ ಈಗ ಅವರ ಸಹೋದರ ಗಿರೀಶ್ ಅವರಿದ್ದಾರೆ. ಸೊ ಮೊದಲನೇದಾಗಿ ಅದ್ದೂರಿ ಆದಂಥ ಮದುವೆ ಅಂದಾಗ ಸಾಕಷ್ಟು ಜವಾಬ್ದಾರಿ ಇರುತ್ತೆ. ಅಣ್ಣನಾಗಿ ಯಾವ ರೀತಿ ಈ ಒಂದು ಜವಾಬ್ದಾರಿ ಮ್ಯಾನೇಜ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದೀವಿ. ಸ್ವಲ್ಪ ಟೆನ್ಷನ್ ಇದೆ, ಪ್ರೆಷರ್ ಇದೆ, ಹಿಂಗಾಗುತ್ತೆ ಅಂತೇಳಿ. ಇವತ್ತು ನಾಳೆ ಚೆನ್ನಾಗಾದರೆ ಸಾಕಪ್ಪ ಅಂತೇಳಿ ದೇವರಲ್ಲಿ ಕೇಳ್ಕೊತಾ ಇದ್ದೀವಿ. ಯಾಕಂದರೆ ಮೊನ್ನೆ ಊರಲ್ಲಿ ಚೆನ್ನಾಗಾಯಿತು, ಪೂಜೆ ಎಲ್ಲ ಮುಗಿಸ್ಕೊಂಡು ಬಂದ್ವಿ. ಸೊ ಇವತ್ತು ನಾಳೆ ಚೆನ್ನಾಗಾಗಲಿ ಅಂತೇಳಿ ಆಸೆ ಪಡ್ತಾ ಇದ್ದೀವಿ. ತುಂಬ ಜನ ಬರೋ ನಿರೀಕ್ಷಣೆ ಇರೋದ್ರಿಂದ ಅದೊಂದು ಸ್ವಲ್ಪ ಪ್ರೆಷರ್ ಇದೆ. ಬಟ್ ಅದರ್ವೈಸ್ ಐ ಥಿಂಕ್ ಎಲ್ಲ ಸೆಟ್ ಆಗಿದೆ. ಎಷ್ಟೇ ಜನ ಬಂದರೂ ಮ್ಯಾನೇಜ್ ಮಾಡೋವಂಥ ಕಾನ್ಫಿಡೆನ್ಸ್ ಬಂದಿದೆ. ನೋಡಬೇಕು. ಮನೆಯಲ್ಲಿ ಒಂದಿಷ್ಟು ಸಂಪ್ರದಾಯಗಳು, ಶಾಸ್ತ್ರಗಳು, ಕೊಂಡ ಹಾಯೋದಾಗಿರಲಿ, ಅಲ್ಲಿಂದನೂ ಕೂಡ ಈಗ ಒಂದಿಷ್ಟು ಶಾಸ್ತ್ರಗಳು ನೆರವೇರಿತು. ಮತ್ತು ಇವತ್ತು ಕೂಡ ಇಲ್ಲಿ ಮೈಸೂರಿನಲ್ಲಿ ಕೂಡ ಒಂದಿಷ್ಟು ಶಾಸ್ತ್ರಗಳು ನೆರವೇರಿತು. ಸೊ ಡಾಲಿ ಅವರು ಇವಕ್ಕೆಲ್ಲ ಒಪ್ಕೊಂಡ್ರೆ ಹೆಂಗೆ ಆ್ಯಕ್ಟ್ರ್ ಆಗಿ ಇರ್ತಕ್ಕಂಥದ್ದು? ಇಲ್ಲ, ಅವನು ಮದುವೆ ಆಗೋದಕ್ಕೆ ಒಪ್ಕೊಂಡ್ಮೇಲೆ ಈಗ ಸಾಂಪ್ರದಾಯಿಕವಾಗಿ ಏನೇನು ಮಾಡಬೇಕು ಎಲ್ಲದಕ್ಕೂ ಕೋಆಪ್ರೇಟ್ ಮಾಡ್ತಾ ಇದ್ದಾನೆ. ಸೊ ನಮಗೆ ಏನು ಖುಷಿ ಅಂದರೆ ಒಂದು 5-6 ವರ್ಷದಿಂದ ಮದುವೆ ಆಗಬೇಕು, ಮದುವೆ ಮಾಡ್ಕೊಂತ ಪುಷ್ ಮಾಡ್ತಾ ಇದ್ವಿ. ಫೈನಲಿ ಒಪ್ಕೊಂಡು ಒಳ್ಳೆ ಧನ್ಯತೆ ಅವ್ರು ಸಿಕ್ಕಿದ್ದಾರೆ. ಸೊ ಆ ಖುಷಿ ಇದೆ. ಹಂಗಾಗಿ ಎಲ್ಲದಕ್ಕೂ ಸಂಪ್ರದಾಯವಾಗಿ ಮಾಡೋದಕ್ಕೆ ಕೋಆಪ್ರೇಟ್ ಮಾಡಿದ್ದಾನೆ. ನೀವೇ ಎಲ್ಲ ನೋಡಿದ್ದೀರ, ಮೊನ್ನೆ ಕೊಂಡ ಹಾಯೋದಿರಲಿ, ಯಾವುದೇ ಪೂಜೆ, ಯಾವುದೇ ಆಕ್ಟಿವಿಟೀಸ್ ಏನಿದೆ ಅದಕ್ಕೆಲ್ಲದಕ್ಕೂ ಕೋಆಪ್ರೇಟ್ ಮಾಡ್ತಾ ಇದ್ದಾರೆ, ಮಾಡ್ಕೊಂಡು ಹೋಗ್ತಾ ಇದೀವಿ. ಸಹೋದರ ಡಾಕ್ಟರ್ ಆಗಬೇಕಾಗಿತ್ತು, ಆ್ಯಕ್ಟರ್ ಆದರು, ಮನೆಗೆ ಡಾಕ್ಟರ್ ಕರ್ಕೊಂಬರ್ತಾ ಇದ್ದಾರೆ. ಸೊ ಧನ್ಯತಾ ಅವ್ರ ಬಗ್ಗೆ ಏನು ಹೇಳ್ತಾರೆ? ಖುಷಿ ಇದೆ. ನಮ್ಮ ತಂದೆಗೆ ಯಾರು ಫ್ಯಾಮಿಲಿಲಿ ಒಬ್ಬರು ಡಾಕ್ಟರ್ ಆಗಬೇಕು ಅಂತೇಳಿ ಇದು ಮಾಡಿದ್ರು. ಸೊ ಅವನು ತುಂಬ ಚೆನ್ನಾಗಿ ಓದ್ತಾ ಇದ್ದಿಂದ ಅವನ್ನ ಮಾಡಬೇಕು ಅಂತ ಭಾಳ ಆಸೆ ಪಟ್ಟಿದ್ರು. ನಾನು ಇಂಜಿನಿಯರಿಂಗ್ ಚೂಸ್ ಮಾಡಿದೆ, ಅವನು ಇಂಜಿನಿಯರಿಂಗ್ ಚೂಸ್ ಮಾಡಿದಾಗ ಓಕೆ, ಮಕ್ಕಳಾಗಲಿಲ್ಲ, ಮೊಮ್ಮಕ್ಕಳಾರು ಯಾರು ಆಗಲಿ ಅಂತೇಳಿ ಆಸೆ ಪಟ್ಟಿದ್ರು. ಅದನ್ನು ಮೋಸ್ಟ್ಲಿ ಈಗ ಧನ್ಯತೆ ಅವರು ನೆರವೇರಿಸ್ತಾ ಇದ್ದಾರೆ. ಆಸ್ ಎ ಸೊಸೆಯಾಗಿ ಮನೆಗೆ ಫ್ಯಾಮಿಲಿಗೆ ಒಬ್ಬರು ಡಾಕ್ಟರ್ ಸಿಕ್ಕಿದ್ದಾರೆ. ತುಂಬ ಖುಷಿ ಇದೆ. ಇವತ್ತಿನ ಒಂದು ಆರತಕ್ಷತೆಗೆ ಯಾರ್ಯಾರೆಲ್ಲ ಗಣ್ಯರು ಬಂದ ಅಂದರೆ ಸಾಕಷ್ಟು ಜನ ಗಣ್ಯರನ್ನ ಡಾಲಿ ಅವರು ತಿಂಗಳು ಮುಂಚೆನೇ ಆಹ್ವಾನ ಮಾಡಿದ್ದಾರೆ. ಸೊ ಯಾರ್ಯಾರೆಲ್ಲ ಬರ್ತಾ ಇದ್ದಾರೆ? ಸ್ಯಾಂಡ್ಲ್ವುಡ್ಡಿಂದ ಯಾರು ಬರ್ತಾರೆ? ರಾಜಕೀಯ ರಂಗದ ಗಣ್ಯರು ಯಾರು ಬರ್ತಾ ಇದ್ದಾರೆ? ನನಗೆ ಅದರಲ್ಲಿ ಅಷ್ಟೊಂದು ಐಡಿಯಾ ಇಲ್ಲ. ಎಲ್ಲರೂ ಇನ್ವೈಟ್ ಮಾಡೋದ್ರಿಂದ ಎಲ್ಲರೂ ಬರೋ ನಿರೀಕ್ಷೆ ಇದೆ. ಎಲ್ಲರೂ ಬಂದು ಆಶೀರ್ವಾದ ಮಾಡಿದ್ರೆ ತುಂಬ ಖುಷಿ ಆಗುತ್ತೆ. ಇಲ್ಲಿ ಯಾವ ರೀತಿ ಆದಂಥ ಸಿದ್ಧತೆ ಮಾಡ್ಕೊಂಡಿದ್ದಾರೆ ಏನಂತ ಹೇಳಿ? ಇಲ್ಲ, ಅದಕ್ಕೆ ಆದ ಕೆಲವು ಟೀಮ್ಸ್, ಈಗ ಧನಂಜಯ್ ಫ್ರೆಂಡ್ಸು ಎಲ್ಲರೂ ಸೇರಿ ಒಂದು ಟೀಮ್ ಮಾಡ್ಕೊಂಡಿದ್ದಾರೆ. ಯಾರ್ಯಾರು ಬಂದರೆ, ಯಾರ್ಯಾರನ್ನ ಇನ್ವೈಟ್ ಮಾಡಿದ್ರೆ ಹೆಂಗೆ ರಿಸೀವ್ ಮಾಡಬೇಕು, ಹೆಂಗೆ ಇದು ಮಾಡಬೇಕು ಅಂತೇಳಿ ಎಲ್ಲ ಅರೇಂಜ್ಮೆಂಟ್ ಆಗಿದೆ. ಅದರಲ್ಲಿ ಸುಮಾರು ಒಂದು 25,000 ಜನಕ್ಕೆ ಇವತ್ತು ಇಲ್ಲಿ ವ್ಯವಸ್ಥೆ ಆಗಿರ್ತಕ್ಕಂಥದ್ದು. ಈ ಒಂದು ಜವಾಬ್ದಾರಿ ನಿಭಾಯಿಸಬೇಕಾದ್ರೆ ಸಾಮಾನ್ಯ ಅಲ್ಲ. ಬಟ್ ಎಷ್ಟು ದಿನ ಮುಂಚೆ ಈ ಥರ ಪ್ಲ್ಯಾನನ್ನು ಹೇಗೆ ರೆಡಿ ಮಾಡ್ಕೊಂಡ್ರಿ, ಹೆಂಗೆ? ಇಲ್ಲ, ಸುಮಾರು ದಿನದಿಂದ ನಡೀತಾ ಇದೆ ಇದ್ರ ಬಗ್ಗೆ. ಈಗ ಧ್ರುವ ಆ್ಯಂಡ್ ಟೀಮ್ ಧ್ರುವ ವೆಡ್ಡಿಂಗ್ಸ್ ಅವರು ಎಲ್ಲ ಪ್ಲ್ಯಾನ್ ಮಾಡಿಕೊಂಡು ಎಕ್ಸಿಕ್ಯೂಟ್ ಮಾಡ್ತಾ ಇದ್ದಾರೆ. ಸೊ ನೀವು ನೋಡಿರ್ಬೋದು, ಎಲ್ಲ ಸೆಟ್ ಎಲ್ಲ ಹಾಕಿ. ಐ ಥಿಂಕ್ ಇದು ಒಂದು ಲಾಸ್ಟ್ 1.5 ಮಂತ್ 2 ಮಂತಿಂದನೂ ಪ್ರಿಪ್ರೇಷನ್ ಸ್ಟಾರ್ಟ್ ಆಗಿದೆ, ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಫೈನಲಿ ಇವತ್ತು ಆರತಕ್ಷತೆ ಆಗ್ತಾ ಇದೆ. ನಾಳೆ ಇನ್ನೇನು ಮುಹೂರ್ತ, ಮದುವೆ ಮುಹೂರ್ತ. ಸೊ ನಾಳೆ ಯಾರ್ಯಾರೆಲ್ಲ ಬರ್ತಾರೆ, ಏನಾದರೂ ಅದ್ರ ಮಾಹಿತಿ? ಇಲ್ಲ, ಅದು ನಮಗೆ ಎಸ್ಟಿಮೇಟ್ ಮಾಡೋಕ್ಕಾಗಲ್ಲ ಎಷ್ಟು ಜನ ಬರ್ತಾರೆ ಏನು ಅಂತೇಳಿ. ಸೊ ಇವತ್ತು ಆಗದಿದ್ದವರು ನಾಳೆ ಜಾಯಿನ್ ಆಗ್ತಾರೆ. ಸೊ ಎಲ್ಲರೂ ಬಂದು ಖುಷಿಯಾಗಿ ಆಶೀರ್ವಾದ ಮಾಡಬೇಕು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೊ ಮಚ್ ಸರ್. ಇದಿಷ್ಟು ನಟ ಡಾಲಿ ಧನಂಜಯ್ ಅವರ ಸಹೋದರ ಗಿರೀಶ್ ಅವರ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ಪರಮೇಶ್ ಜೊತೆ ಪಬ್ಲಿಕ್ ಟಿವಿ, ಮೈಸೂರು.